ಗುಂಗುರು ರಂಡಕಿ ಅಂದ್ರು. ನಿಮ್ಗೆ ಯಾವ ಡಾಗ್ ಇಷ್ಟ? ವಡಾಫೋನ್ ಯಾವ್ದು? ದಿನ ಮಾತ್ರ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಪಿಂಟು ಪಿಂಟು ಪಿಂಟು. ನಾನು ಪುನೀತ್ ಶಿವರ ಅಭಿನಂದನೆ. ಅವರು ಗಣೇಶನ್ ನೋಡಿ ರನ್ ಮಾಡಿಲ್ಲ, ಪಾರ್ವತಿ ನೋಡಿ ಮೇಲೆ ಭೂಮಿ ಎಲ್ಲ ಮಾಡ್ತೀರಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಮ್ಮ ನೆಲಮಂಗಲದಲ್ಲಿ ಹರ್ಷ ಇನ್ಸ್ಟಿಟ್ಯೂಷನ್ ಅವರು ಒಂದು ರನ್ನಿಂಗ್ ಆರ್ಗನೈಸ್ ಮಾಡಿದ್ರು 5 ಕಿಲೋಮೀಟರು. ಸೊ ಎಲ್ಲರೂ ನೋಡಿ ಬ್ರದರ್ಸ್ ಎಲ್ಲ ಓಡಿದೀವಿ. ನಾನು ನೋಡಿಲ್ಲ. ಇಲ್ಲಿ ಒನ್ ಸೆಕೆಂಡ್ ಮೆಡಲ್ ನೋಡಿ ಸರ್ಟಿಫಿಕೇಟ್ ಉಲ್ಟಾ ಹಿಡ್ದಿದ್ದಾರೆ. ಆ ಲೆವೆಲ್ ಕನ್ಫ್ಯೂಸ್ ಆಗಿದ್ದಾರೆ. ಹೆಂಗ ಅನಿಸ್ತಾನ ರನ್ನಿಂಗು? ಇವರೆಲ್ಲ ಫುಲ್ ಪ್ಯಾಕ್ ಮಾಡಿದ್ದಾರೆ ಸರ್ಟಿಫಿಕೇಟ್ ನ. ಇದು ಸರ್ಟಿಫಿಕೇಟ್ ಎಲ್ಲ ಪ್ಯಾಕ್ ಮಾಡಿದಿರಾಗ್ಲೇ? ಹೌದು, ಮಳೆಗೆ ನೆನಿಬೇಡದಲ್ಲ. ಚುಳಿಯಾತೈತ್ರಿ, ಚಳಿಗಾಲ ಮಳೆಗಾಲ ಅಲ್ವಾ ಜಾಸ್ತಿ. ಬೈ ಹೆಂಗ ಅನ್ಸ್ತು ನಿಮ್ಗೆ ರನ್ನಿಂಗು? ಒಂದು ಬೆಲೆ ಇದೆಯಾ? ರನ್ನಿಂಗು ತುಂಬಾ ಚೆನ್ನಾಗಾಯ್ತು. ಕಾರಣ ನೋಡ್ತಾ ಇದೆ. ಇಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿವ್ಯೂ ಕೇಳ್ತಾ ಇದ್ರು, ರನ್ನಿಂಗ್ ರಿವ್ಯೂ ಯಾವ ತರ ಇತ್ತು ಅಂತೆಲ್ಲ. ಎಲ್ಲರೂ ಫುಲ್ ಎಲ್ಲ ತಡ್ಕಾಡೋಗ್ಬಿಟ್ರು. ಎಲ್ಲ ಏನ್ ಮಾತಾಡ್ಬೇಕು ಏನು ಏನಿಲ್ಲ, ಎಲ್ಲಾರು ಕರೆಕ್ಟ್ ಆಗಿ ಮಾತಾಡದ್ವಿ. ಮೈಕ್ ಇಟ್ಕೊಂಡು ರಾಜು ಬೈ ನೀನು ಮೇಲೆ ಭೂಮಿ ಎಲ್ಲ ಮಾಡ್ತಿದ್ರು ಅದನ್ನ. ಅದು ಫುಲ್ ಮೈಕ್ ಇಟ್ಕೊಂಡು ಸಂಜಿತ್ ಹೆಗ್ಡೆ ಆಗ್ಬಿಟ್ಟಿದ್ರು. ಚಿಕ್ಕು DJ ಮೈಕ್ ನ ಯಾರ ನೋಡಿದೆ ಅಲ್ಲಿ? ಇಲ್ಲಪ್ಪ, ಚಂದೋಣ ಗಣೇಶನ್ ನೋಡ್ಕೊಂಡು ಹೊರಗಡೆ ರನ್ ಮಾಡ್ದೆ. ಈಗ ಉಂಟೆ ಟಿಫನ್ ಮಾಡ್ಕೊಂಡು ಹೊರಗಡೆ ಬಂದೆ. ಮೆಡಲ್ ಹಾಕ್ಕೊಂಡು ಇಲ್ಲ ಕಾಫಿ. ಅವರು ಗಣೇಶನ್ ನೋಡಿ ರನ್ ಮಾಡಿಲ್ಲ, ಪಾರ್ವತಿ ನೋಡಿ ರನ್ನಿಂಗ್ ಮಾತ್ರ ಆನೆಸ್ಟ್ ಆಗಿ ಇವರು ಇಟ್ಟಿರೋ ರಿಜಿಸ್ಟ್ರೇಷನ್ ಫೀಸ್ಗೆ ಮತ್ತೆ ರೂಟ್ ಮ್ಯಾಪ್ ಆಗಿರ್ಬೋದು, ಆಮೇಲೆ ಪ್ರತಿ ಒಂದೊಂದು ಕಿಲೋಮೀಟರ್ಗೂ ಲೈಕ್ ರಿಫ್ರೆಶ್ಮೆಂಟ್ ಪಾಯಿಂಟ್ಸ್ನ ಇಟ್ಟಿದ್ರು. ಸಖತ್ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿ ಮಾಡಿದ್ರು. ಪ್ರತಿಯೊಂದು ಕಡೆನೂ ಎಲ್ಲೂ ಮಿಸ್ಲೀಡ್ ಆಗಿಲ್ಲ. ಎಲ್ಲನೂ ಸಖತ್ತಾಗಿ ಆರ್ಗನೈಸ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿರೋದವರು. ಸೊ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ರೇನು ಫುಲ್ ಎಕ್ಸ್ಪೀರಿಯನ್ಸ್ ಇರೋರ ಥರ ಆರ್ಗನೈಸ್ ಮಾಡಿದ್ರು. ಸಖತ್ ಖುಷಿ ಆಯಿತು. ಇದೇ ಥರ ನಮ್ಮ ನೆಲಮಂಗಲ ಒಳ್ಳೊಳ್ಳೆ ರನ್ನಿಂಗ್ ಇವೆಂಟ್ಸು ಫಿಟ್ನೆಸ್ಗೋಸ್ಕರ ಆಗಲಿ ಪ್ರತಿಯೊಂದೊಂದು ಕಡೆನೂ ಈ ಥರ ಆರ್ಗನೈಸ್ ಮಾಡ್ತಿದ್ರೆ ಪ್ರತಿಯೊಬ್ರಿಗೂ ಜಿಮ್ ಮಾಡೋಕ್ಕಾಗಿರ್ಬೋದು, ವರ್ಕೌಟ್ಸ್ ಮಾಡೋಕ್ಕಾಗಿರ್ಬೋದು, ಫಿಟ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಿರ್ಬೋದು, ಯಾರಾದರೂ ಹೊಸಬ್ರು ಸ್ಟಾರ್ಟ್ ಮಾಡೋರಿಗೆ ಒಂದು ಒಳ್ಳೆ ಮೋಟಿವೇಶನ್ ಆಗುತ್ತೆ ಇದು. ಸೊ ಯಾರಾದರೂ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಎಲ್ಲರೂ ಆರ್ಗನೈಸ್ ಮಾಡ್ತಾ ಇರಿ. ಸೊ ನೆಕ್ಸ್ಟು ಇನ್ನೊಂದು 2-3 ಮಂತ್ಸ್ ಅಪ್ಕಮಿಂಗ್ ಮಂತ್ಸಲ್ಲಿ ನಾವು ಒಂದು ಒಳ್ಳೆ ರನ್ನಿಂಗ್ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಮ್ಮ ಟೀಮು ಬ್ರದರ್ಸ್ ಎಲ್ಲ ಸೇರಿಕೊಂಡು. ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೀವು ಯಾರಾದರೂ ಒಂದು ಒಳ್ಳೆ ಫಿಟ್ನೆಸ್ ಆರ್ಗನೈಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಾಳೆ ನಾಡ್ದು ನೆಕ್ಸ್ಟ್ ಮಂತು ಸ್ಟಾರ್ಟಿಂಗು ಅಂತ ಎಲ್ಲ ಅಂದ್ಕೊಂಬಿಡಿ. ಇವತ್ತಿಂದನೇ ಈಗಲಿಂದನೇ ಸ್ಟಾರ್ಟ್ ಮಾಡಿ ಹೆಲ್ದಿಯಾಗಿರಿ. ನಾವು ಕೂಡ ನೆಕ್ಸ್ಟ್ ಮ್ಯಾರಥಾನ್ ಮಾಡ್ತೀವಿ, ನೀವುಗಳೆಲ್ಲ ಬರಬೇಕು. ಕಾಫಿ ನಾಡ್ ಚಂದು ಹೇಳಿ. ಚಂದು ಅವರೇ ಏನು ಹೇಳಿ ಬೇಕು ಸರ್? ಕಾಫಿ ನಾಡ್ ಚಂದು ಹೆಂಗ್ ಫೇಮಸ್ಸು? ನಮ್ಮ ನೆಲಮಂಗಲದಲ್ಲಿ ನಮ್ಮ ಜೈ ಕರ್ನಾಟಕ ಚಂದೋಣ ಫೇಮಸ್ಸು ಇವರು. ನಿಮ್ಮ ಡೈಲಾಗ್ ಬಿಡೋಣ ಯಾವುದಾದ್ರೂ ಒಂದು. ಯಾವ್ದು ಬಿಡೋಣ? ಬರ್ತ್ಡೇ. ನಾನು ಪುನೀತಣ್ಣ ಶಿವಣ್ಣವರ ಅಭಿಮಾನಿ. ನೆಲಮಂಗಲ ಜನತೆಗೆ ಜೈ ಕರ್ನಾಟಕ ಚಂದು ಮಾಡುವ ನಮಸ್ಕಾರಗಳು. ಹಿಂಗೆ ಹಿಡ್ಕೋಬೇಕು. ಬೈ ತೋರಿಸಿ, ಈಗ ನಾನು ತೋರಿಸ್ತೀನಿ ನಿಮಗೆ. ನೆಲಮಂಗಲ ಜೈ ಕರ್ನಾಟಕ ಚಂದೋಣ ಮಾಡುವ ನಮಸ್ಕಾರಗಳು. ಒಲವಲು ಗೆಲುವಲು ನಮ್ಮ ಜೈ ಕರ್ನಾಟಕ ಚಂದುವಣ್ಣ, ಇವರೇ ಚಂದುವಣ್ಣ, ನಿಮಗೆ ಅಭಿನಂದನೆ. ಸೊ ನಾವು ಪ್ರತಿ ಯಾವುದೇ ರನ್ನಿಂಗ್ ಇವೆಂಟ್ಗೆ ಹೋದ್ರೂ ಜಾಸ್ತಿ ಆಲ್ಮೋಸ್ಟ್ ಸಿಟಿಗೆ ಹೋಗೋದು ನಾವು ಬೆಂಗಳೂರು ಸೈಡ್ಗೆ ಹೋಗ್ತೀವಿ. ಸೊ ಯಾವುದೇ ರನ್ನಿಂಗ್ ಇವೆಂಟ್ ಹೋದ್ರೂ ನಾವು ಎಲ್ಲರೂ ಹೋಗ್ತಿರ್ತೀವಿ. ಇನ್ನು ಆ್ಯಕ್ಚುಲಿ ಎಷ್ಟೋ ಜನ ಇರಬೇಕಾಗಿತ್ತು, ಎಷ್ಟೋ ಜನ ಇಲ್ಲ. ಸೊ ಇದೇ ನೆಕ್ಸ್ಟ್ ಸಂಡೇನೂ ಅಪ್ಕಮಿಂಗ್ ನೆಕ್ಸ್ಟ್ ಸಂಡೇಲೂ ಇದೆ. ಅವಾಗೂ ಇದೇ ಥರ ಹೋಗ್ತಾ ಇರ್ತೀವಿ. ಪ್ರತಿ ಸಂಡೇ ಇರುತ್ತೆ, ಯಾವುದೇ ವೀಕ್ ಡೇಸಲ್ಲಿ ಇರಲ್ಲ. ಸೊ ನೀವು ಯಾವ್ದಾದ್ರು ರನ್ನಿಂಗ್ ಇವೆಂಟ್ ಓಡಬೇಕು ಅಂತ ಅನ್ಕೊಂಡಿದ್ರೆ ಓಡ್ತಾ ಇರಿ. ಗೆಲ್ಲೋದು ಬಿಡೋದು ಸೆಕೆಂಡ್ರಿ. ಅಷ್ಟು ಕಿಲೋಮೀಟ್ರ್ ಅಂತ ಏನಿರ್ತೈತೆ ಆ ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಪವರ್ ಇಟ್ಕೊಂಡ್ರೆ ಸಾಕು. 100% ನೀವು ಅಲ್ಲೇ ಗೆದ್ದಂಗೆ. ಮೆಡಲ್ಗೋಸ್ಕರ ಸರ್ಟಿಫಿಕೇಟ್ಗೋಸ್ಕರ ಓಡಬೇಡಿ. ನಾನು ಫಿಟ್ನೆಸ್ ಆಗಿದ್ದೀನಾ ಇಲ್ವಾ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೋಸ್ಕರ ಆದರೂ ಓಡ್ತಾ ಇರಿ. ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಒಂದಲ್ಲ ಒಂದು ದಿವಸ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲೆಲ್ಲ ನಾವು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀವಿ. ಪ್ರತಿ ಈವೆಂಟ್ಗೆ ಹೋದ್ರೇನೋ ನಾವು ಪ್ರತಿ ಸಲ ನಾವೆಲ್ಲ ಫ್ರೆಂಡ್ಸ್ ಯಾರೇ ಸೇರ್ಕೊಂಡ್ರೇನೋ ಇದೇ ಥರನೇ ಯಾವಾಗಲೂ ಎಂಜಾಯ್ ಮಾಡ್ತಾನೆ ಇರ್ತೀವಿ. ನೀವು ಇದೇ ಥರ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಎಂಜಾಯ್ ಮಾಡಿ. ಮನೆಗೆ ಹೋಗಬೇಕು, ಟೈಮ್ ಆಯಿತು, ಅದಾಯಿತು ಇದಾಯಿತು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡು ಓಡೋಗ್ಬಿಡಿ ಮನೆಗೆ. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬರೀ ಫೋನು ಮನೆ ಅದು ಇದು ಅಂದ್ಕೊಂಡಿರೋ ಬದಲು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೆಮೊರಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಎಂಜಾಯ್ ಮಾಡಿ ಲೈಫ್ನ. ಸೊ ಹಂಗೆ ವಾರ ಪೂರ್ತಿ ನಿಮ್ಮ
ದುಡಿಯೋದಕ್ಕೋಸ್ಕರ ಓಡಾಡ್ತಾ ಇರಿ, ನಿಮ್ಮ ಲೈಫ್ ಲೀಡ್ ಮಾಡೋಕ್ಕೆ ಓಡ್ತೀರಿ. ಸೊ ವಾರಕ್ಕೊಂದ್ಸರಿ ನಿಮ್ಮ ಒಂದು ಹೆಲ್ದಿಗೋಸ್ಕರ ಓಡ್ತಾ ಇರಿ. ಅವರು ಹಿಂದೆ ಓಡ್ಬಿಟ್ಟಿರ. ನಮ್ಮ ಚಂದು ಅಣ್ಣ ಕನ್ನಡಕ ಏನಕ್ಕೆ ಹಾಕೊಂಡಿರೋದು ಅಂದ್ರೆ ಇವರೆಲ್ಲ ಕಣ್ಣು ಹಾಕ್ಬಿಡ್ತಾರೆ ಅಂತ, ಅವ್ರ ಕಣ್ಣು ಯಾರು ಹಾಕ್ಬಾರ್ದು ಅಂತ. ನೋಡ್ತಾ ಇದೀನಿ ಅಂತ ಗೊತ್ತಾಗಬಾರ್ದು ಅಂತ. ನಾವು ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಕಣ್ಣಿಗೆ ಟೇಸ್ಟ್ ಹೋಗ್ಬಾರ್ದು ಅಂತ. ಅವ್ರ ಕಣ್ಣಿಗೆ ಡೆಸ್ಟ್ ಅಲ್ಲ ಸರ್, ಅವ್ರ ಕಣ್ಣಿಗೆ ಫುಲ್ಲು ಇದು ಮಾಡ್ಬಿಟ್ಟು. ಅಲ್ಲೋಡಿ ಗೋಪಾಲಣ್ಣ ಯಾವಾಗ್ಲೂ ನೋಡಿ ಅಲ್ಲಿ ಪೂಜೆ ಹೆಂಗ್ ಮಾಡ್ತಾ ಇದ್ದಾನೆ. ಅವ್ರು 24 hours ಪೂಜೆನೆ. ಇವಾಗ ಹೋಗಿ ಅವ್ರ ಹತ್ರ ಬೇಕಾದ್ರೆ ಶಾಸ್ತ್ರ ಕೇಳಿದ್ರೆ 100% ಶಾಸ್ತ್ರ ಹೇಳ್ತಾರೆ ಈಗ ಅವರು. ಸ್ಪೆಕ್ಸ್ ನೋಡಿ ನಮ್ಮ ರಾಜು ಬೈದು ಈ ಸ್ಕೂಬಾ ಡೈವಿಂಗ್ ಮಾಡೋರ್ಗೆ ಸ್ಪೆಕ್ಸ್ ಕೊಡ್ತಾರಲ್ಲ ಆ ತರ ಹಣೆಯಿಂದ ಮೂಗುರು ಫುಲ್ ಕವರ್ ಆಗಿದೆ. ಆಕ್ಚುಲಿ ಡಸ್ಟ್ ಈಗ ಮೇಲ್ಗಡೆಯಿಂದನೂ ತೂರ್ಬಾರ್ದು, ಕೆಳಗಡೆಯಿಂದನೂ ತೂರ್ಬಾರ್ದು ಅಂತ. ಕೆಳಗಡೆಯಿಂದ ಗ್ಯಾಪ್ ಇದೆಯಲ್ಲ, ಕೆಳಗಡೆಯಿಂದ ತುರಿದ್ರೆ ಆಕ್ಚುಲಿ ಏರ್ ಔಟ್ ಆಗ್ಬೇಕಲ್ಲ. ಏರ್ ಔಟ್ ಎಲ್ಲಾಗುತ್ತೆ? ಏರ್ ಔಟ್ ಆಗೋದಕ್ಕೆ ಒಂದ್ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ. ಸೊ ನಮ್ಮ ರಾಜು ಬೈ ಯಾವಾಗ್ಲೂ ಸಿಗೋದೇ ಕಷ್ಟ ನಮ್ಗೆ. ಪ್ರತಿ ದಿವಸ ಈ ಆಗಸ್ಟ್, ಜೂನ್, ಜುಲೈ, ಸೆಪ್ಟೆಂಬರ್ ಏನಿದೆ ಇದೆಲ್ಲ ಫುಲ್ ಸ್ನೇಕ್ ರೆಸ್ಕ್ಯೂ ಮಾಡೋ ಟೈಮ್ ಇದು. ಸೊ ಇವತ್ತು ನಮ್ಗೆ ರನ್ನಿಂಗ್ ಟೈಮ್ ಅಲ್ಲಾದ್ರೂ ಅದು ಎಷ್ಟೇ ಬಿಸಿ ಇದ್ರೇನು ಫ್ರೀ ಮಾಡ್ಕೊಂಡು ನಮ್ಗೆ ಮೀಟ್ ಮಾಡೇ ಮಾಡ್ತಾರೆ. ಒಂಥರ ಅವರು ಇದು ಒಂಥರ ಬಿಸಿ ಪೀಪಲ್, ಅವರು PM ತರ ಸಿಗೋದ್ ಕಷ್ಟ. ನನಗೆ ಸಿಕ್ಕಿ ಎಷ್ಟು ದಿವಸ ಆಗಿತ್ತು ಕೇಳಿ ಇವರು? ಎಷ್ಟು ದಿವಸ ಆಗಿತ್ತು? 2 ವಾರ ಆಗಿತ್ತು. ಫೋನ್ ಮಾಡಿದ್ರೆ ಫೋನ್ ಇರ್ತಲ್ಲ ಸ್ನೇಹಿತರೆ. ಈಗ ನಮ್ಮ ಮನೆ ಹತ್ರ ಹಾವು ಬಂದಾಗ ಸ್ನೇಕ್ ಕಾಲ್ ಬಂದ್ರು ಬಾಲು ಬಿಡು ಏನಕ್ಕೂ ಕರಿತಾನೆ ಅಂತ ಫೋನ್ಗಳು ಇರ್ತಲ್ಲ ಇವ್ರು. ಈಗ ಒಂದ್ ಒಳ್ಳೆ ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ ನೋಡಿ. ಇವ್ರ ಹೆಸರು ಗೋಪಾಲಪ್ಪ ಅಂತ, ಪಾವಗಡದವ್ರು ಇವ್ರು ಮಾಡದೇ ಇರೋ ಕೆಲಸ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ. ಎಲ್ಲಾ ತರ ನೋಡಿ ಟ್ರಾಫಿಕ್ ರೂಲ್ಸು ಕ್ಲಿಯರ್ ಮಾಡ್ತಾರೆ, ಬೈಪಾಸ್ ಅಲ್ಲಿ ನಿಂತ್ಕೊಂಡು ದೇವ್ರು ಕಾಣಿಸಿದ್ರೆ ಪೂಜೆನೂ ಮಾಡ್ತಾರೆ, ಒಳ್ಳೆ ಗಾರೆ ಕೆಲಸ ಮಾಡ್ತಾರೆ. ಆಲ್ರೌಂಡರ್ ಇವರು. ಇಂಥ ಕೆಲಸ ಅಸ್ಟ್ರಾಲಜರ್ ಕೂಡ ಜಾತಕ ಕೂಡ ಹೇಳ್ತಾರೆ. ನಮ್ ಕೈ ನೋಡ್ಬಿಟ್ರೆ ಸಾಕು, ನಮ್ ಕಣ್ಣು ಮಕ ಕೈ ನೋಡಿದ್ರೆ ಸಾಕು, ಜಾತಕನೇ ಹೇಳ್ಬಿಡ್ತಾರೆ ಇವರು. ನೋಡಿ ಹೇಳ್ತಾರೆ. ಇಂಟ್ರೊಡ್ಯೂಸಿಂಗ್ ಗೋಪಾಲಪ್ಪ, ನೆಲಮಂಗಲ ಗೋಪಾಲಪ್ಪ. ಹೇಳು ಏನಾದ್ರು. ಹತ್ರದ ಸಂಖ್ಯೆ ಹೇಳಿ ನೋಡೋಣ. 3 ಗುರುದೇವ್ರ ಪೂಜೆ ಮಾಡ್ರಿ. ಗುರುದೇವನ್ ಪೂಜೆ ಮಾಡ್ಬೇಕು. ಇವರು ಬೈ ನೀವೊಂದು ನಂಬರ್ ಹೇಳಿ. ಅವ್ರು ಗೊತ್ತು ರಾಜೀವ್ ಅವರೆಲ್ಲ 9 ನೌಕರ ಪೂಜೆ ಮಾಡಿ. ಚಂದಣ್ಣ ನೀವೊಂದು ನಂಬರ್ ಹೇಳಿ. 2 ಅಂದ್ರೆ ಯಾರು ಎನದೇವ್ರ ಪೂಜೆ ಮಾಡಪ್ಪ. ನೀವೊಂದು ನಂಬರ್ ಹೇಳಿ. 5 ಚೆನ್ನಾಗಿ ಪರವಾಗಿಲ್ಲ. ಅವ್ರಿಗೆ ಅವರೇ ಪೂಜೆ ಮಾಡ್ಕೊಬೇಕಾ? ನನಗೆ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಬೈ ನೀವೊಂದು ನಂಬರ್ ಹೇಳಿ. 4 ಪೂಜೆ ಮಾಡೋಣ ಆಗಪ್ಪ. ನಾಗಪ್ಪ. ನನಗೆ ಗೊತ್ತಿಲ್ವಾ ರಾಜು ಇವತ್ತಲ್ಲ ಪರಿಚಯ ಹೇಳು. ಇವತ್ತಲ್ಲ ಪರಿಚಯ, ಹಳೆ ಪರಿಚಯ ಎಲ್ಲರೂ. ಈಗ ನಮ್ದು ಇದು ಜಾತಕ ನೋಡಿ, ಕೈದು ಬಿಡು ಎಲ್ಲ ಟೋಪಿ ಗಿಟ್ ಇದೆ. ಗುಂಗುರು ಎಂಟಕ್ಕೆ ರಂಡಿಗೆ ಅಂದ್ರು. ಗುಂಗುರು ಕೂದ್ರು 7 ಅಡಿ ಎತ್ತರ ಇದ್ದಾನೆ. 7 ಅಡಿ ಇಲ್ಲ, 6 ಅಡಿಗೆ ಇನ್ನೊಂದು ಪಾಯಿಂಟ್ ಕಮ್ಮಿ ಇದೀನಿ. ಚೆನ್ನಾಗಿರೋ ಪೂಜೆ ಮಾಡ್ತೀವಿ ಎಲ್ಲ. ಇದು ನನ್ನ ಕೂದಲು ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತೀವಿ. ಸೂಪರ್ ಕಾಣಿಸ್ತದೆ. ಸೊ ಈಗ ತಾನೇ ನಮ್ಮ ಗೋಪಾಲಪ್ಪ ಅವರು ಇಲ್ಲೇ ಕಾಣಿಸ್ತಿರೋ ಒಂದು ಇಲ್ಲಿ ದೇವ್ರದ್ದು ಇದು ಕಾಣಿಸ್ತಿದೆಯಲ್ಲ, ಅಲ್ಲಿ ಪೂಜೆ ಮಾಡಿ ಬಂದಿದ್ದಾರೆ. ಯಾವ ದೇವ್ರು ಅದು? ಅದು ಗಣಪತಿ. ಜಾಸ್ತಿ ಇಷ್ಟಪಡೋ ದೇವ್ರು ಯಾವುದು ನಿಮ್ದು? ನಮ್ಗೆ ಗಣಪತಿನೇ. ಗಣಪತಿ ಬಪ್ಪ. ಗಣಪತಿನೇ ಕೃಷ್ಣ. ಗಣಪತಿ ಬಪ್ಪ ಮೌರ್ಯ. ಕೃಷ್ಣ ದೊಡ್ಡ ಕೆರೆಯಲ್ಲಿ ಇದ್ದ, ಚಿಕ್ಕ ಕೆರೆಯಲ್ಲಿ ಬಿದ್ದ. ಸೊ ಟಿಫನ್ ಮಾಡಿದ್ರಾ? ಇನ್ನೂ ಮಾಡಿಲ್ಲ ಸ್ವಾಮಿ. ಸೊ ಇದೇ ತರ ಒಳ್ಳೆ ಕೆಲಸ ಮಾಡ್ತಾ ಇರಿ. ಸೊ ನೋಡಕ್ ಇವರು ಫುಲ್ಲು ಮುಗ್ಧ ಮನಸ್ಸಿರೋರು, ಆದ್ರೆ ಒಂದ್ ಸ್ವಲ್ಪ ಇದಾದಾಗ ಎಲ್ಲ ತರ ಆಲ್ರೌಂಡರ್ ಆಗ್ತಾರೆ. ಇಂಥ ಕೆಲಸ ಮಾಡದೇ ಇರೋಂಥದ್ದಿಲ್ಲ. ಯಾವ ಕೆಲಸ ಜಾಸ್ತಿ ಇಷ್ಟಪಡ್ತೀರಾ? ಎಲ್ಲರೂ ನನಗೆ ತೋಟ ಕೆಲಸ ಆಗಲಿ. ಒಳ್ಳೆ ಮುಗ್ಧ ಮನಸ್ಸಿರೋರು. ತುಂಬ ಹಳೆ ತಲೆ. ನೆಲಮಂಗಲದಲ್ಲಿ ಊರು ಪಾವಗಡದಲ್ಲಿ ನಾಗರಮಡಿಕೆ ಹೋಗ್ಲಿ ಅಂತ, ನಾಗರಮಡಿಕೆ ಸಿದ್ದರಾಮಯ್ಯ ದೇವಸ್ಥಾನ. ಹೀಗೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲ ನೆಲಮಂಗಲದವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರ ಮಾಡಿ ಒಳ್ಳೆದಾಗಿ. ಟಿಫನ್ ಮಾಡಿದ್ರಾ? ಇನ್ನೂ ಮಾಡಿಲ್ಲ. ಓಕೆ ಹಾಯ್. ಏನು ಹೆಸರು ಇದ್ರದ್ದು? ಪಿಂಟು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ನಮ್ಮ ಪಿಂಟು. ಪಿಂಟು ಇಂಟಿ ಜೊತೆಗೆ ಆ ಹೆಣ್ಣಾಗೆ ಒಂದು ಗಂಡ ಜೊತೆ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂದ್ರೆ. ಹಾಯ್ ಪಿಂಟು, ಬೈಲಿ. ಕಮ್ ಹಿಯರ್. ವೆರಿ ಗುಡ್. ಲ್ಯಾಬ್ ನಾಯಿಗಳು ಹೆಂಗೆ ಅಂದರೆ ಫುಲ್ಲು ಒಂಥರ ಫ್ರೆಂಡ್ಲಿ, ಮನೆಗೆ ಪರ್ಫೆಕ್ಟ್ ಸೂಟ್ ಆಗುವಂಥ ನಾಯಿಗಳು. ಎಲ್ರಿಗೂ ಪ್ರೀತಿ ಕೊಡ್ತೈತಲ್ಲ, ಸಖತ್ತು. ಇದು ಗೋಲ್ಡನ್ ರೆಟ್ರೀವರ್ ಆಗಿರ್ಬೋದು, ತುಂಬ ಎಲ್ಲ ಒಳ್ಳೆ ಕಂಫರ್ಟ್ ನಾಯಿಗಳು. ನಿಮ್ಗೆ ಯಾವ ನಾಯಿ ಇಷ್ಟ? ಗೋಲ್ಡನ್ ರಿಟ್ರೀವರ್. ನಿಮಗೆ ಲ್ಯಾಬು. ನಿಮ್ಗೆ ಯಾವ ಡಾಗ್ ಇಷ್ಟ? ವಡಾಫೋನ್. ಯಾವ್ದು?
ಪಗ್ಗ. ಅವರು ಚುಚ್ಚಾಡಿ ನೋಡ್ತಾರೆ. ನಿಮ್ಗೆ ಯಾವ್ದು ಬೈ? ಜರ್ಮನ್ ಶೆಪರ್ಡ್. ಜರ್ಮನ್ ಶೆಫರ್ಡ್. ಆಕ್ಚುಲಿ ಇವ್ರು ಸುಳ್ಳು ಹೇಳ್ತಾರೆ, ವಡಾಫೋನ್ ಅಂತ. ಇವ್ರಿಗೆಲ್ಲ ಜಾಸ್ತಿ ಪ್ರೇಮಿ ಬಂದ್ಬಿಟ್ಟು ಇವ್ರು ಹಾವುಗೆನೆ ಜಾಸ್ತಿ ಪ್ರೇಮಿ, ಹಾವುಗಳೇ ಜಾಸ್ತಿ ಇಷ್ಟಪಡೋದು. ಒಂದ್ ಹಾವು ಹಿಡಿಲಿಲ್ಲ ಅಂದ್ರೆ ದಿನಕ್ಕೆ ಅವರು ಮಲ್ಗದೇ ಇಲ್ಲ. ಇವರು ನಮ್ಮ ಸ್ನೇಕ್ ರಾಜುಬಾಯಿ ತರ ಫುಲ್ಲು ಸೋಷಿಯಲ್ ವರ್ಕರ್ ಇವ್ರು ಮಾಡದೇ ಇರೋ ಹೆಲ್ಪ್ ಇಲ್ಲ, ಇಳಿದೇ ಇರೋ ಮೋರಿ ಇಲ್ಲ. ಯಾವುದೇ ನಾಯಿ ಕಷ್ಟದಲ್ಲಿರ್ಲಿ, ದನಗಳ ಕಷ್ಟದಲ್ಲಿರ್ಲಿ, ಪಕ್ಷಿ, ಹಾವುಗಳು ಇಂಥ ಕಡೆ ಕಸರೆ ಅಂತ ಅನ್ನೋ ಜಾಗದಲ್ಲೂ ಇಳಿದಿ ಬೇಕಾದ್ರೆ ಹೆಲ್ಪ್ ಮಾಡಕ್ ರೆಡಿ. ಇವರಿಂದ ನಾನು ಹಾನೆಸ್ಟಾಗಿ ಹೇಳ್ತೀನಿ, ನಾವು ಎಷ್ಟು ಕೆಲಸ ಮಾಡಿರ್ಬೋದು, ಎಷ್ಟು ಕಾಮಿಡಿ ಆಗಿರ್ಬೋದು, ನೋಡಕ್ಕೆ ಹಿಂಗಿರ್ಬೋದು, ಇವರಿಂದ ನಾನು ಎಷ್ಟೊಂದು ಕಡೆ ಇನ್ಸ್ಪೈರ್ ಆಗಿ ಇರಪ್ಪ ಹೆಲ್ಪ್ ಮಾಡೋಣ, ಕಸರೆ ಮಾಡ್ಕೊಂಬಾರ್ದು, ಅಸಹ್ಯ ಅಂತ ಮಾಡ್ಕೊಂಬಾರ್ದು ಅಂತ ಇವರಿಂದ ನಾನು ಕಲ್ತಿದ್ದೀನಿ ಹಾನೆಸ್ಟಾಗಿ. ಎಷ್ಟೇ ತರಲೆ ಮಾಡ್ಬೋದು ನಾವು, ಎಷ್ಟೇ ಕಾಲೆಳ್ತಾ ಮಾಡ್ಬೋದು, ಬಟ್ ಎಷ್ಟೊಂದು ಇನ್ಸ್ಪೈರ್ ಆಗಿದ್ದೀನಿ ಇವ್ರ ಕಡೆ. ನೀವು ಅಷ್ಟೇ ಫಿಲಮ್ ಹೀರೋಗಳನ್ನ, ಹೀರೋಯಿನ್ಗಳನ್ನ ನಾನು ಅವ್ರ ಬಾಸು ಇವ್ರ ಬಾಸು ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಜೊತೆಗೆ ಯಾರಿರ್ತಾರೆ ಅವ್ರವ್ರ ಹತ್ರನೇ ಒಂದೊಂದು ಪಾಯಿಂಟ್ ಒಳ್ಳೆತನನ ಕಿತ್ಕೊಂಡ್ರೆ ಅದೇನೇ ಒಂದು ಒಳ್ಳೆ ಫ್ಯಾನ್ ಮೂಮೆಂಟು. ನಮ್ಮ ಜೊತೆಗಿರೋರ್ನೇ ಒಳ್ಳೆ ಹೀರೋಗಳನ್ನ ಮಾಡ್ಕೊಳ್ಳೋಣ. ಆ ಥರ ಒಂದು ಫ್ರೆಂಡ್ಶಿಪ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಲೈಫಲ್ಲೂ ಕೂಡ ಜಗಳ ಅನ್ನೋದಿರಲ್ಲ, ಒಂದು ಒಳ್ಳೆ ನಿಮಗೂ ಒಳ್ಳೆ ಮೆಮೊರಿ ಕ್ರಿಯೇಟ್ ಆಗುತ್ತೆ, ಲೈಫ್ ಕೂಡ ಸಖತ್ತಾಗಿರುತ್ತೆ. ಏನಂದ್ರೆ ಫೋನ್ ಮಾಡಿದ್ರೆ ದಯವಿಟ್ಟು ಯಾರು ಎತ್ತಕ್ ಹೋಗ್ಬೇಡಿ, ಅದಕ್ಕೆ ಅವರೇ ಸಾಕ್ಷಿ. ಅವಾಗ್ಲೇ ಫ್ರೆಂಡ್ಶಿಪ್ ತುಂಬಾ ಗಟ್ಟಿಯಾಗಿರುತ್ತೆ. ಫೋನ್ ಮಾಡಿದ್ರೆ ಎತ್ತಕ್ ಹೋಗ್ಬೇಡಿ. ಅವಾಗ ಇವರು ಫುಲ್ ಬಿಸಿ, ಆ ವಿಡಿಯೋದ್ರಲ್ಲೇ ಫುಲ್ ಬಿಸಿ ಆಗೋಗಿರ್ತಾರೆ. ನಾವು ಯಾವಾಗಲೇ ಫೋನ್ ಮಾಡಿದ್ರೇನು ಮಜಾ ಮಾಡೋಕ್ಕೆ ಕರಿತಾ ಇರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೊಂದು ಕಡೆ ನಾವು ರನ್ನಿಂಗ್ ಆರ್ಗನೈಸ್ ಮಾಡಿರೋ ಕಡೆ, ನಾವು ರಿಜಿಸ್ಟ್ರೇಷನ್ ಮಾಡೋ ಕಡೆ ಎಷ್ಟೊಂದು ಕಡೆ ಮಾಡೋಕ್ಕೆ ಆಗಿಲ್ಲ ಇವರಿಂದ. ಅದು ಇವ್ರಿಗೋಸ್ಕರ 2-3 ಇವೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದೀವಿ. ಬಿಡು ನಮ್ಮ ರಾಜುಬಾಯಿ ಬರಲ್ಲ, ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತ 2-3 ಇವೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದೀವಿ. ಆಮೇಲೆ ಸಿಕ್ಕಾದ್ಮೇಲೆ ಹೇಳ್ತಾರೆ ಇಲ್ಲ ಇಲ್ಲಿದೆ ಅಂತ ಸುಳ್ಳು ಹೇಳ್ತಾರೆ. ಆಕ್ಚುಲಿ ರಿಯಾಲಿಟಿ ಎಲ್ಲಾದ್ರೂ ಮಜಾ ಮಾಡಕ್ಕೆ, ಪಾರ್ಟಿ ಮಾಡಕ್ ಕರಿತಿದೀವಿ ಅಂತ ಅನ್ಕೊಂಡು ಫೋನ್ ಎತ್ತಿರಲ್ಲ. ಅವ್ರಿಗೆ ಬಳಗ ಜಾಸ್ತಿ, ಸೊ ಒಂದು ಸ್ನೇಹಿತರು ಸಂಬಂಧ, ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ. ಅವರು ಎಲ್ಲಾನು ಮ್ಯಾನೇಜ್ ಮಾಡಬೇಕು. ಒಬ್ರಿಗೆ ಒಂದು ಡಚಕ್ ಹಾಕಿ ಇನ್ನೊಬ್ರ ಜೊತೆ ಹೋಗ್ಬೇಕು ಅಂದ್ರೆ ಒಬ್ರಿಗೆ ಡಚಕ್ ಹಾಕ್ಲೇಬೇಕು. ಸೊ ಹಂಗೆ ನಮ್ಮ ಫೋನ್ಗಳು ಎತ್ತಲ್ಲ, ಅದೇ ತರನೇ. ಅದೇ ನೈಟಲ್ಲಿ ಇದ್ದಿದ್ದು ಸೂಪರ್ ತಿಂಡಿ ಆಯ್ತಾ? ಡಕಚ್ ಹಾಕ್ತಾರೆ. ಯಾವ ಊಟ ಹಾಕ್ತೀರಾ? ವಿಡಿಯೋ ಶೈನೆಸ್ ಇದೆ ಅವ್ರಿಗೆ ಅಷ್ಟೇ. ಇಲ್ಲಾಂದ್ರೆ ಪಕ್ಕ ಕಿರತಕ್ಕನೆ ನಮ್ಮ ಚಂದು ಅಣ್ಣ ನೋಡಿ, ಅವ್ರ ಸೈಡ್ಸ್ ಮೇಲೆಲ್ಲ ಗೊತ್ತಾಗಿದೆ, ರಾಜ ಹುಲಿ ತರ ಇದಾರೆ ಸೈಡಿಂದ. ನಾವು ನಿಮ್ಮ ಏಜಿಗೆ ಬಂದೇ ಬರ್ತೀವಣ್ಣ. ನಾವು ಇವಾಗ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ. ಬಟ್ ನಿಮ್ಮ ಏಜಿಗೆ ಬಂದಮೇಲೆ ನಿಮ್ಮ ಥರನೇ ನಾವು ಬ್ಯುಸಿ ಆಗ್ತೀವಿ. ಬಟ್ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡೋಣ ಅಂತ ಮಾಡ್ತಾ ಇದೀವಿ ಅಷ್ಟೇ. ಗೈಸ್ ನೋಡಿ, ನಮಸ್ತೆ ಹೇಳಿ. ಈಗ ತಾನೇ ಜಸ್ಟ್ ನಿಮ್ಗೆ ಹೇಳಿದೆ ನಮ್ಮ ರಾಜುಬಾಯಿ ಫುಲ್ ಬ್ಯುಸಿ, ರನ್ನಿಂಗ್ ದಿವಸ ಫ್ರೀ ಮಾಡ್ಕೊಂಡ್ ಬರ್ತಾರೆ ಅಂತ. ಆಗ್ಲೇ ಅವ್ರಿಗೆ ಸ್ನೇಕ್ ಕಾಲ್ ಬಂದಿದೆ ನೋಡಿ. ಸರ್ ಇಲ್ಲೇ ಇದ್ದೀನಿ ಹೇಳಿ. ನಮ್ಮ ಜೊತೆ ಇದ್ದಾರೆ ಅವರು. ಇಲ್ಲೇ ಇದ್ದೀನಿ ಹೇಳಿ ಅಂತ ಅವ್ರೆ. ಹಾವು ಹೋಗ್ಬಿಡ್ಬೇಕದು. ಅವರು ಹಾವು ಒಂದೇ ಅಲ್ಲ ಸ್ವಾಮಿ, ಗೋರಕ್ಷಣೆ ಕರೆದ್ರು ಅಷ್ಟೇ. ನೀವು ಹೊರಡ್ರಿ ಬರ್ತಾ ಇದೀನಿ ಅಂದವೇ ಅಂತಾರೆ. ಇನ್ನ ಹಾಸಿಗೆ ಬಂದು ಮಲಗಿರ್ತಾರೆ. ಸರ್ ಯಾವ ಊರು ಅಂತ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ರಾಯಚೂರಲ್ಲಿ ಕುರುಡಿ ಅಂತ ಗ್ರಾಮ ಬರ್ತದೆ ಸರ್. ರಾಯಚೂರಲ್ಲಿ ಕುರುಡಿ ಅಂತ. ಓಕೆ ಅಲ್ಲಿ ಕಂಡು ಬರ್ತಾ ಇದೆಯಾ ಸರ್? 2-3 ಇಲ್ಲಿ ಸಣ್ಣ ಕೆರೆ ಇದೆ, ಕೆರೆ ಸುತ್ತ 2-3 ದೊಡ್ಡ ಹಾವುಗಳು ಕಾಣ್ಬರ್ತವೆ. ಸರ್ ನೀವು ಲೊಕೇಶನ್ ಕಳ್ಸಿಕೊಡ್ತೀರಾ? ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಲೊಕೇಶನ್ ನನ್ನ ಕಳ್ಸಿಕೊಡ್ತೀರಾ? ಯಾವಾಗ ಬರ್ತೀರಿ ಸರ್? ನಾನು ಅಲ್ಲಿಗೆ ಬರೋದಕ್ಕಲ್ಲ, ಅಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ, ಅಲ್ಲಿ ಅವ್ರನ್ನ ನಾನು ಕಳ್ಸಿಕೊಡ್ತೀನಿ. ಒಳ್ಳೇದು ಹಾಂ ಲೊಕೇಶನ್ ಈ ನಂಬರ್ ಕಳ್ಸಿಕೊಡ್ಬೇಕಾ? ಹಾಂ ಸರ್. ಸ್ಪಾಟಲ್ಲಿ ಇದ್ದೀರಲ್ಲ, ಹಾವು ಹತ್ರನೇ ಇದ್ದೀರಲ್ಲ, ಸ್ಪಾಟ್ ಹತ್ರನೇ. ಸ್ಪಾಟ್ ಹತ್ರ ನನಗೆ ಲೊಕೇಶನ್ ಕಳ್ಸಕ್ಕೆ ಬರೋದಿಲ್ಲ, ನಮ್ಮ ಹುಡುಗ ಕೇಳ್ತೀನಿ, ಕಳ್ಸಿಕೊಡ್ತಾರೆ. ಹಾಂ ಕಳ್ಸಿಕೊಡಿ. ಓಕೆ, ನೀವು ಅವ್ರ ಹತ್ರ ಮಾತಾಡಿ. ಗೈಸ್, ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಗೊತ್ತಾ? ನಾವಿರೋ ಜಾಗದಿಂದ, ನಾವು ಬೆಂಗಳೂರಲ್ಲಿ ಸೈಡ್ ಇರೋದು, ಇಲ್ಲಿಂದ ರಾಯಚೂರಲ್ಲಿ ಸ್ನೇಕ್ ಕಾಲ್ ಬಂದಿದೆ. ಸೊ ಅಲ್ಲೊಂದು ಕೆರೆ ಇದೆಯಂತೆ. ಕೆರೆ ಸುತ್ತ 2-3 ಹಾವು, ದೊಡ್ಡ ಹಾವುಗಳು ಕೆರೆ ಸುತ್ತಾಡ್ತಿದೆಯಂತೆ ಅಂತ ರಾಯಚೂರಿಂದ ಕಾಲ್ ಬಂದಿದೆ. ನಮ್ಮ ರಾಜುಬಾಯಿ ಆಲ್ ಓವರ್ ಕರ್ನಾಟಕದಲ್ಲಿ ಯಾರಿಗೆ ಸ್ನೇಕ್ ಕಂಡು ಬಂದ್ರೇನು ಇವ್ರ ನಂಬರ್ಗೆ ಕಾಲ್ ಮಾಡಿ. 8971285928 ಇವ್ರ ನಂಬರು. 8971285928. ಆಲ್ ಓವರ್ ಕರ್ನಾಟಕದಲ್ಲೇ ಎಲ್ಲೇ ನಿಮಗೆ ಸ್ನೇಕ್ ಕಂಡು ಬಂತು ಅಂದ್ರೂ ಒಂದು ಕಾಲ್ ಹಾಕಿ. ಇವ್ರು ಬರಲಿಲ್ಲ ಅಂದ್ರೇನು, ಇವರ ಕರ್ನಾಟಕದಲ್ಲಿ ಎಷ್ಟು ಜನ ಸ್ನೇಕ್ ರೆಸ್ಕ್ಯೂ ಉರಗ ತಜ್ಞರಿದ್ದಾರೆ, ಇವರೆಲ್ಲರದು ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಸೊ ಆ ವಾಟ್ಸಪ್ ಗ್ರೂಪಲ್ಲಿ ಅವ್ರದ್ದು ಎಲ್ಲಿ, ಯಾವ ಜಾಗದಲ್ಲಿ, ಯಾವ ಸ್ಟೇಟಲ್ಲಿ, ಯಾವ ಡಿಸ್ಟಿಕಲ್ಲಿ ನಿಮಗೆ ಸ್ನೇಕ್ ಕಾಣಿಸ್ತಿದೆ, ಇವ್ರಿಗೆ ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ಯಾವ ಜಾಗದಲ್ಲಿ ಕಾಣಿಸ್ತಿದೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಲೊಕೇಶನ್ ಕಳಿಸಿದ್ರೆ ಸಾಕು ಇವರಿಗೆ. ಇವರು ಅಲ್ಲಿರೋ ಆ ಕರ್ನಾಟಕ ಸ್ನೇಕ್ ರೆಸ್ಕ್ಯೂ ಟೀಮ್ ಏನಿದೆ ಆ ವಾಟ್ಸಪ್ ಗ್ರೂಪಲ್ಲಿ ಯಾರು ನಿಯರ್ ಬೈ ಇರ್ತಾರೆ ಅವ್ರಿಗೆ ಕಳಿಸ್ಕೊಟ್ಟು ಕಾಲ್ ಮಾಡಿ ನೀವಿರೋವಂಥ ಜಾಗಕ್ಕೆ
ನಿಮ್ಮ ಸ್ನೇಕ್ ರೆಸ್ಕ್ಯೂರ್ನ ಕಳ್ಸಿ 100% ಕೊಡ್ತಾರೆ. ಸೊ ಯಾರನ್ನೂ ಹಾವು ಕಂಡಿದ ತಕ್ಷಣ ಹೊಡೆಯೋದು ಸಾಯಿಸೋದು ಆ ಥರ ಎಲ್ಲ ಹಳ್ಳಿಗಳ ಕಡೆ ತುಂಬ ಮಾಡ್ತಾರೆ. ಅದನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಸೊ ಪರಿಸರ ಉಳಿಸೋಣ, ನಾಡು ಬೆಳೆಸೋಣ. ಕಾಡು ಬೆಳೆಸೋಣ ನೀ ಅಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ನೇಚರ್ಗೆ ಹಾವುಗಳು ತುಂಬ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ನಮ್ಮ ಈ ಇಲಿಗಳನ್ನ ನಾವೆಲ್ಲ ದಿನನಿತ್ಯ ಅದನ್ನು ಹಿಡಿದು ಹೊರಗಡೆ ಹಾಕೋದಕ್ಕಾಗಲ್ಲ. ಮತ್ತು ಇಲಿಗಳನ್ನ, ಕಪ್ಪೆಗಳನ್ನ ನಮ್ಮ ಸುತ್ತಮುತ್ತ ಇರೋ ಅಂಥ ಕ್ರಿಮಿಕೀಟಗಳನ್ನ ತಿಂತಾ ಹೋಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇನ್ನೊಂದು ಹೊಲಗದ್ದೆಗಳಲ್ಲಿ ಅಂತ ಅಂದರೆ ಸಾಕಷ್ಟು 30 to 40% ಹಾನಿಯಾಗೋದು, ಬೆಳೆ ಹಾನಿಯಾಗೋದನ್ನ ತಪ್ಪಿಸುತ್ತೆ. ಯಾಕೆಂದರೆ ಅದಕ್ಕೋಸ್ಕರ ಹಾವುಗಳು ತುಂಬ ಅವಶ್ಯಕತೆ ಇದೆ. ಏಕೆಂದರೆ ಅದರಲ್ಲೂ ಮನೆ ಒಳಗಡೆ ಬಂದಾಗ ಹಾವುಗಳನ್ನ ಇಡಿಸಿ ಅಂತ ನಾನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊರಗಡೆ ಇದ್ರೆ ನೇಚರಲ್ಲಿ ಅದು ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ ಅರುಣ್ಜಿ, ಚೈನೀಸ್ ಕಡೆ ಎಲ್ಲ ಹಾವುನ ಆಗ್ಬೋದು, ಚೋಳ ಆಗ್ಬೋದು, ಇಲಿ ಆಗ್ಬೋದು ತಿಂತಾರಲ್ಲ, ಅದಕ್ಕೆ ನೀವು ಏನು ಹೇಳಬೇಕು ಇಷ್ಟಪಡ್ತೀರಾ? ಏನ್ ತಿನ್ಲಿ ಬಿಡಿ, ಏನ್ ಹೇಳಕ್ಕಾಗುತ್ತೆ, ತಿನ್ಲಿ ಬಿಡಿ ಅಷ್ಟೇ. ಅದು ಅವ್ರ ದೇಶದಲ್ಲಿ ಅವ್ರು ಮಾಡ್ಕೊಂಡು ಹಾವು ಪ್ರೇಮಿಗಳು ಒಂದು ಆಕ್ಚುಲಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ನಾವು ಅದನ್ನ ಮಾಡೋ ಹಾಗಿಲ್ಲ. ಮಾಡಿದ್ರೆ ಕಠಿಣವಾದ ಶಿಕ್ಷೆ ಕೂಡ ಆಗುತ್ತೆ. 1972 ಆಕ್ಟ್ ಅಡಿಯಲ್ಲಿ ನಿಜವಲ್ಲೂ ನೀವು ಹೇಳಿದ್ರಲ್ಲ, ಅದೇ ಅಡಿಯಲ್ಲಿ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ. ಅವನ್ನ ಕೊಲ್ಲೋದ್ರಿಂದ ಕೂಡ ಖಂಡಿತ ಶಿಕ್ಷೆ ಆಗುತ್ತೆ. ಇದು 1972 ಆಕ್ಟ್ ಅಡಿಯಲ್ಲಿ. ಆ್ಯಕ್ಚುಲಿ ಇದು ನಮ್ಮ ಇಂಡಿಯಾದಲ್ಲಿ ಆ ಥರ ಯಾರೂ ಮಾಡುತ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಫಾರಿನ್ ಕಂಟ್ರಿಗಳಲ್ಲಿ, ಓಕೆ, ಹೊರ ದೇಶಗಳಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ನ ಫಾಲೋ ಮಾಡ್ಕೊಂಡು ಹೋಗೋಣ, ಕೆಟ್ಟದ ಮಾಡೋದು ಬೇಡ ಅಷ್ಟೇ. ಸೊ ನಾನು ಹೇಳ್ದಲ್ಲ, ಪ್ರತಿ ಇದೇ ಥರ ಹಾವುಗಳನ್ನ ಅದು ಇದನ್ನ ಕಂಡುಬಂದು ಇದು ಯಾವ್ದಾದ್ರು ಕಂಡು ಬರ್ತಿದೆ ಆ ಥರ ಎಲ್ಲ ಸಾಯಿಸ್ಕೊಂಡು ನಾವು ಹಾನಿ ಮಾಡ್ಕೊಂಡು ಬರ್ತಾ ಇದ್ರೆ ನಿಜವಾಗ್ಲೂ ನಾವು ಫೋನಲ್ಲಿ, ಪೇಪರ್ಗಳಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ, ಝೂಗಳಲ್ಲಿ ಪ್ರಾಣಿಗಳನ್ನ ನೋಡಬೇಕು. ಆ ಥರ ಪರಿಸ್ಥಿತಿ ಬರುತ್ತೆ. ಇನ್ ಫ್ಯೂಚರಲ್ಲಿ ನೋಡಿ ಯಾವ ಥರ ಆಗುತ್ತೆ ನಮ್ಮ ದೇಶ ಅಂದರೆ, ಫುಲ್ ಅಪ್ಡೇಟ್ ಆಗ್ತಾ ಹೆಂಗಾಗುತ್ತೆ ಅಂದರೆ, ಫುಲ್ ಟೆಕ್ನಾಲಜಿ ಈ ಥರ ಎಲ್ಲ ಬಂದು ನಮಗೇನು ಕಣ್ಣಿಂದ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ನೋಡಬೇಕು ಅಂದರೆ ಝೂಗಳಿಗೆ ಹೋಗಬೇಕು. ಝೂಗಳಲ್ಲೂ ಕಮ್ಮಿ ಆಗೋಗುತ್ತೇನೋ ಈ ಥರ ಆಗೋದ್ರೆ, ನಮ್ದು ಅಪ್ಡೇಟೆಡ್ ಆಗ್ತಾ ಬಂದರೆ. ಸೊ ಆದಷ್ಟು ನಮ್ಮ ಪರಿಸರನ ಉಳಿಸ್ಕೊಂಡು ಹೋದರೆ ಸೊ ಚೆನ್ನಾಗಿರ್ತೈತೆ. ನಮ್ಮ ದೇಶ ಫೇಮಸ್ ಇದೆ, ಎಷ್ಟೋ ಹಿಸ್ಟಾರಿಕಲ್ ಪ್ಲೇಸಸ್ಗಾಗಿರ್ಬೋದು, ಎಷ್ಟೊಂದು ಕಡೆ ಫೇಮಸ್ ಇದೆ. ಸೊ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಬೇರೆ ದೇಶದವರು ಇಲ್ಲಿಗೆ ಬರ್ತಿದ್ದಾರೆ ನಮ್ಮ ಜಾಗಗಳನ್ನ ನೋಡೋಕ್ಕೆ. ಸೊ ಅದೇ ಥರನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಬೆಟರು. ಈ ಫ್ಯೂಚರಲ್ಲಣ್ಣ ನನಗನ್ನಿಸ್ದಂಗೆ ಏನು ಗೊತ್ತಾ, ಯಾರು ಗೊತ್ತಾ ಜಾಸ್ತಿ ದುಡ್ಡು ಮಾಡೋದು ಫ್ಯೂಚರಲ್ಲಿ? ಪೂಜಾರಿಗಳು, ಐನೋರ್ಗಳು. ಅದಂತ 100% ಸತ್ಯ. ಯಾಕೆ ಗೊತ್ತಾ, ಐನೋರ್ಗಳು, ಪೂಜಾರಿಗಳು 100% ದುಡ್ಡು ಮಾಡ್ತಾರೆ. ಇನ್ನು ಫ್ಯೂಚರಲ್ಲಿ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮ ಜನ್ರೇಷನಲ್ಲಿ ಅಪ್ಪ ಅಮ್ಮದಿರು ಆ ಪೂಜೆ ಆಗಿರ್ಬೋದು, ಈ ಥರ ಪೂಜೆ ಮಾಡ್ಬೋದಾಗಿರ್ಬೋದು, ಮನೆ ಸಂಸಾರ ನಡೆಸೋದಾಗಿರ್ಬೋದು, ಅದು ಇದೆಲ್ಲ ಎಷ್ಟು ಮೇಂಟೈನ್ ಮಾಡ್ತಿದ್ದಾರಲ್ವಾ. ಇದು ಫ್ಯೂಚರಲ್ಲಿ ನಾವೇನಾದರೂ ಪೇರೆಂಟ್ಸ್ ಆಯಿತು ಅಂತ ಅಂದರೆ 100% ಯಾವ ಶಾಸ್ತ್ರನೂ ಗೊತ್ತಿಲ್ಲ, ಯಾವ ಥರ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಪೂಜೆಗೆ ಯಾರನ್ನ ಕೂರಿಸ್ಬೇಕು ಅಂತ ಗೊತ್ತಿಲ್ಲ, ಯಾವ ಹಿರಿಯರನ್ನ ಕೂರಿಸ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಜನ್ರೇಷನ್ಗೆ ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಜನ್ರೇಷನ್ ಆಗಿರ್ಬೋದು, ಎಲ್ಲ ನಮ್ಮ ಮುಗ್ಧ ಪೇರೆಂಟ್ಸ್ಗೆ ಲಾಸ್ಟ್ ಆಗೋಗುತ್ತೆ. ನಾವೆಲ್ಲ ಪೇರೆಂಟ್ಸ್ ಆದರೆ ನಿಜವಾಗ್ಲೂ ಈ ಥರ ಸಂಸಾರ ಆಗಿರ್ಬೋದು ಪ್ರತಿಯೊಂದನ್ನು ಮೇಂಟೈನ್ ಮಾಡೋದು ಕಷ್ಟ ಐತೆ. ಸೊ ಅವಾಗ ಐನೋರ್ಗಳಿಗೆ, ಪೂಜಾರಿಗಳಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗಿನ ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಆಗ್ಬೋದು, ಪೂಜೆ ಬಗ್ಗೆ ಆಗ್ಬೋದು, ದೇವಸ್ಥಾನದ ತೋರಿಸೋ ಬಗ್ಗೆ ಆಗ್ಬೋದು, ಎಲ್ಲ ಕಡೆನೂ ಧರ್ಮದ್ದು ಒಳ್ಳೊಳ್ಳೆ ಕ್ಷೇತ್ರಗಳಿದೆ, ತೋರಿಸಿ ಅವ್ರಿಗೆ ವೀಕ್ಷಣೆ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧರ್ಮದ ಬಗ್ಗೆ ಆದಷ್ಟು ಮಾಹಿತಿಗಳನ್ನ ಕೊಡಿ ಮಕ್ಕಳಿಗೆ. ಒಳ್ಳೆ ಮಕ್ಕಳಾಗೋಣ, ದೇಶಕ್ಕೆ ಒಂದು ಒಳ್ಳೆ ಜನ ಆಗಿ ಬದುಕೋಣ ಅಷ್ಟೆ. ಬಿ ಗುಡ್ ಡೂ ಗುಡ್. ಮಾತೇ ಬರ್ತಾ ಇಲ್ಲ, ಮಾತೇ ನಿಲ್ಲಲ್ಲ, ಬೈಕ್ ಬಂತು. ಸೊ ಗೈಸ್ ಬನ್ನಿ ಹೋಗೋಣ. ನಮ್ಮ ಬೈಗೆ ಲೋಕಲಲ್ಲೇ ಒಂದು ಸ್ನೇಕಲ್ ಬಂದಿದೆ, ಕೊಳ್ತ್ಮಂಡ್ಲಾವು ರಸಲ್ ವೈಪರ್ ಬಂದಿದೆ. ಸೊ ಹೊರಡಿ ಬೈ, ಪಾಪ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಬಾಯ್ ರಾಜು ಬೈ, ಬಾಯ್ ಹುಷಾರಾಗಿದ್ದೀರಿ. ಸೊ ಗೈಸ್ ರನ್ನಿಂಗ್ ಮುಗಿಸ್ಕೊಂಡು ಇವಾಗ ವಾಪಸ್ ನಮ್ಮ ಏರಿಯಾಗೆ ಬಂದಿದ್ದೀವಿ. ಇನ್ನು ಎಷ್ಟು ದಿವಸ ಐತೆ ಹಬ್ಬಕ್ಕೆ ಬ್ರೋ? ಇನ್ನೊಂದು ತಿಂಗಳೈತೆ ನೋಡಿ. ಇದೇ ಜಾಗದಲ್ಲೇ ಎಷ್ಟು ವರ್ಷದಿಂದ ಕೂರಿಸ್ತಿದ್ದೀವಿ ನಾವೊಂದು ಸುಮಾರು ಒಂದು 14 years ಇಂದ ಇದು ಒಂದೇ ಜಾಗದಲ್ಲೇ ಕೂರಿಸಿದ್ದೀವಿ ನೋಡಿ. ಇನ್ನೊಂದು ತಿಂಗಳಿದೆ ಹಬ್ಬಕ್ಕೆ. ಇಲ್ಲೆಲ್ಲ ಫುಲ್ಲು ಜಲ್ಲಿ ಡಸ್ಟು ಎಲ್ಲ ಹಾಕೊಂಬಿಟ್ಟಿದ್ದಾರೆ. ಸೊ ಇವಾಗ ಅವರು ಮನೆ ಓನರ್ಗೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳಕ್ಕೆ ಆಗಲೇ 2-3 ಸಲ ಹೇಳಿದ್ದಾರೆ ನಮ್ಮ ಬ್ರದರ್ಸ್ ಎಲ್ಲ. ಸೊ ಈಗ ಮತ್ತೆ ಇನ್ನೊಂದು ರಿಮೈಂಡರ್ ಕಾಲ್ ಮಾಡಿ ಬರ್ಬೇಕು ಇವಾಗ. ಸೊ ನಮ್ಮ ಏರಿಯಾದಲ್ಲಿ ಫಸ್ಟು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದ್ದು ನಾವೇನೆ. ಈಗ ಎಷ್ಟೋ ಏರಿಯಾದಲ್ಲಿ ಮಾಡ್ತಿದ್ದಾರೆ, ನಮ್ಮ ಏರಿಯಾದಲ್ಲೇ ಗ್ರ್ಯಾಂಡಾಗಿ ಒಂದು ಗಣೇಶನ ಹಬ್ಬ ಅಂದರೆ ಒಂದು ಒಳ್ಳೆ ಹೆಸರು ಮಾಡಿದ್ದು ನಮ್ಮ ಏರಿಯಾ ಇದು. ಸೊ ನೀವು ಯಾವ್ದಾದ್ರು ಗಣೇಶನ ಹಬ್ಬ ಮಾಡ್ತಿದ್ರೆ ಫುಲ್ ಸೇಫಾಗಿ ಮಾಡಿ.
ಕೆಟ್ಟ ಹೆಸರು ತಗೋಬೇಡಿ ಅಷ್ಟೇ. ನಾವಂತೂ ಯಾವುದೋ ಕೆಟ್ಟ ಹೆಸರು ತಗೊಂಡಿಲ್ಲ ಇವತ್ತುವರೆಗೂ. ನೀವುಗಳು ಯಾರು ನಿಮ್ಮ ಏರಿಯಾದಲ್ಲಿ ಕೆಟ್ಟ ಹೆಸರು ತಗೊಂಬೇಡಿ. ಆದಷ್ಟು ಅದ್ದೂರಿಯಾಗಿ ಸಖತ್ತಾಗಿ ಮಾಡಿ. ಸೊ ಇನ್ನು ಒಂದು ತಿಂಗಳಿದೆ, ಒಂದು ತಿಂಗಳಿಗಿಂತ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ. ಸೊ ಎಲ್ಲ ಬ್ರದರ್ಸ್ ಎಲ್ಲ ಮಾತುಕತೆ ಎಲ್ಲ ಮಾಡಿದ್ದಾರೆ. ಸೊ ಇವಾಗ ನಾವು ಅವಾಗವಾಗ ಸಣ್ಣ ಪುಟ್ಟದಕ್ಕೆ ಹೆಲ್ಪ್ಗೆ ಸಪೋರ್ಟಿಗೆ ನಾವು ಯಾವಾಗಲೂ ಇರ್ತೀವಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ, ಹಿಂಗೆ ಹೊಂದಾಣಿಕೆಯಿಂದ ಇರಿ. ಎಲ್ಲಿರ್ತಾರೆ? ಮನೇಲಿ ಇರ್ತಾರೆ. ಹೋಗಿ ಆಂಟಿ ದಯವಿಟ್ಟು ಎಲ್ಲ ಎತ್ಬಿಡಿ. ಆಂಟಿಗೆ ಹೇಳ್ಬಾರ್ದು, ಆ್ಯಕ್ಚುಲಿ ಅಂಕಲ್ಗೆ ಹೇಳ್ಬೇಕು. ಅವರು ಹೌಸ್ ವೈಫ್ ಇರ್ತಾರೆ. ಅಂಕಲ್ ಆದರೆ ಜಲ್ಲಿ ವೈಫ್ ಇರ್ತಾರೆ. ಜಲ್ಲಿ. ಸೊ ಕಾಲೆಲ್ಲ ತುಂಬ ಪೇನ್ ಆಗ್ತಿದೆ ಬೈ. ಆಗಲೇ ಇವತ್ತು ಯಾಕೋ ಕಾಲು ಎತ್ತಕ್ಕೆ ಆಗ್ತಾ ಇಲ್ಲ. ಸ್ಟ್ರೆಚಿಂಗ್ಸ್ ಮಾಡಲಿಲ್ಲ ನೀಟಾಗಿ. ಟೈಮ್ ಆಗೋಗಿತ್ತು, ನಾಷ್ಟ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾಷ್ಟದ ಲೈನ್ಗೆ ಓಡೋಗ್ಬಿಟ್ವಿ ಬೇಗ. ಟಿಫನ್ ಲೈನ್ಗೆ ಹೋಗ್ಬಿಟ್ಟೆ. ಯಾವ್ದೆಲ್ಲಾದ್ರೂ ಇರಲಿ, ನಾನು ಫಸ್ಟ್ ತಿಂದ್ಬಿಟ್ಟಿದ್ದೆ ಒಂದು ರೌಂಡು. ಟೊಮೊಟೊ ಬಾತು ಆಮೇಲೆ ತಿಂದಿರಲಿ ಅಂತ. ಪುಳಿಯೋಗರೆ ಎಲ್ಲ ಸಖತ್ತಾಗಿತ್ತು. ಸೊ ಬನ್ನಿ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ ಗೈಸ್. ಸೊ ಇವಾಗ ಜಾಗದ ಓನರ್ಗೆ ಹೇಳ್ಬಿಟ್ಟು ಬಂದಿದ್ದೀವಿ, ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಅಲ್ಲ, ಇಲ್ಲಿ ಐಟಮ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೇಳಿದ್ದೀವಿ ತಕ್ಕಂತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು 15 ಡೇಸಲ್ಲೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಗಣೇಶ ಎಲ್ಲ ಬುಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಸಿಟಿಲಿ ದೀಪೋಣ ಅಂತ ಇದ್ದಾರೆ. ಸೊ ಒಂದು 2 ಇಯರ್ಸಿಂದ ಆಲ್ಮೋಸ್ಟ್ ಅವ್ರ ಹತ್ರನೇ ಬುಕ್ ಮಾಡ್ತಿರೋದು. ಅಂದರೆ ಈಗ ಕಂಟಿನ್ಯೂಸ್ ಆಗಿ ಕಂಪೇರ್ ಮಾಡಿದ್ರೆ ಒಂದು 2-3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಅವ್ರ ಹತ್ರನೇ ಬುಕ್ ಮಾಡಿರೋದು. ಸೊ ಈ ಸಲ ನಾವು ಅವ್ರಿಗೆ ಬುಕ್ ಮಾಡಬೇಕು ಅಂತ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ನಾನು ಒಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಕಾಸು ಕೊಟ್ಟು ದಾಮ್ ಅಂದರೆ ಗಣೇಶನಕ್ಕಿಂತ ಕದ್ದಿರೋ ಗಣೇಶಗೆ ದೇವ್ರು ಒಲಿತಾನಂತೆ ಜಾಸ್ತಿ. ಕಾಸು ಕೊಟ್ಟು ಗಣೇಶ ತರೋದ್ಕಿಂತ ಕದ್ಗಂಬಂದ್ರೆ ಗಣೇಶನ್ಗೆ ವ್ಯಾಲ್ಯೂ ಜಾಸ್ತಿ ಅಂತೆ. ಅವಾಗ ದೇವರು ಚೆನ್ನಾಗಿ ವರ ಕೊಡ್ತಾನಂತೆ. ಏನ್ ಮಾಡೋಣ, ಟೀಮ್ ಎಲ್ಲ ಇಲ್ಲೇ ಇದೀವಿ. ಎಲ್ಲ ಕದ್ದಿರೋದು ನಿಮ್ಮಲ್ಲಿ ಹೇಳ್ಬಿಟ್ಟಾರು, ಇವರೇ ಕದ್ಕೊಂಡು ಹೋಗೋರೆ ಅಂತ ನಾವೇ ಎತ್ಕೊಂಡು. ಅಲ್ಲ, ಈಗ ಟೀಮ್ ಎಲ್ಲ ಇಲ್ಲೇ ಇದೀವಿ. ಹೇಳಿ, ಶ್ರೀನಿವಾಸ ಸಮುದಾಯ ಭವನದ ಹತ್ರ ಓದಿಸೋದು ಗಣೇಶಗಳು ಈಚೆ ಇಟ್ಟವ್ರೆ, ಎತ್ಕೊಂಡ್ಬಂದ್ಬಿಡೋಣ. ಶ್ರೀನಿವಾಸ ಸಮುದಾಯ ಭವನ ಇಲ್ಲಿ ಗಾಣಿಗರ ಚೌಟ್ರಿಲಿ ಬೆಳ್ಳಿದ ಗಣೇಶ ಐತೆ, ಪ್ಲೇಟೆಡ್ ಬೆಳ್ಳಿದ. ಆಮೇಲೆ ಹಿಂಗೆ ಇದು ಹೊಡೆಯೋದು ಗೊತ್ತಿದ್ದಲ್ಲ, ಜಿಲ್ಪೆ. ಮನೆ ಮುಂದೆ ಸ್ಕೆಚ್ ಹಾಕೋದೆ ಅದಲ್ಲ, ಇಲ್ಲೋಡಿ ಕೌಶಿ ಹೇಳಿದ್ದು, ಅಲ್ಲಿ ಗಣೇಶನ್ ಗುಡಿ ಆರ್ಚ್ ಮೇಲೆ ಇಕ್ಕವ್ರಂತ. ಅದು ಕ್ಲೀನ್ ಆಗಿ ಎತ್ಕೊಂಡು ನೀಟಾಗಿ ಉಳಿ ತಗೊಂಡು ನೋಡಿದ್ರೆ ಗಣೇಶ ಮಾತ್ರ ಎದಳದ ಮೇಲೆ. ಇಷ್ಟು ಜನ ಮಾತಾಡಿದ್ವಿ. ಇವಾಗ ಕಾಸು ಕೊಡೋದಕ್ಕೆ ಗಣೇಶನ್ಗೆ ಮತ್ತೆ ಕದ್ಗಮರ ಗಣೇಶಗೆ ಅಂತ ಇಷ್ಟು ಮಾತಾಡಿದ್ವಿ. ಇಲ್ಲಿರೋ ಇಷ್ಟು ಜನದಲ್ಲಿ ಒಬ್ರು ಹಂಗೆ ಮಾಡೋದು ಬೇಡ ಅಂತ ಯಾರು ಹೇಳಿಲ್ಲ. ಎಲ್ಲ ಇವರು ಸುತ್ತಿಗೆ ಉಳಿ ಹೊಡಿಯೋಣ ಅಂತವ್ರೆ. ಆತರ ಮಾಡೋಣ ಅಂತ ಹೇಳಿದ್ರು ಅದಕ್ಕೇನೆ ಒಂದು ಹೇಳಿರೋರು. ಅದಕ್ಕೆ ಇವರು ಸುತ್ತಿಗೆ ಉಳಿ ಹೊಡಿಬೇಕಂತೆ. ಶ್ರೀನಿವಾಸ ಸೇವೋದಯವರ ಚೌಟ್ರಿಲಿ ಇದೆಯಂತೆ. ಇವ್ರು ನೋಡಿದ್ರೆ ಒಂದ್ ಚೌಟ್ರಿಲಿ ಬೆಳ್ಳಿದಿಟ್ಟಿದ್ದಾರೆ, ಅದನ್ನೇ ಹೊಡ್ಕೊಂಬರೋಣ ಅಂತವ್ರೆ. ಅಲ್ಲಿ ಕೌಶಿ ನೋಡಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಆರ್ಚ್ ಕಟ್ಟಿದ್ದಾರೆ, ಆರ್ಚ್ ಹೊಡೆದ್ಬಿಡೋಣ ಅಂತ ಹೇಳ್ತಿದ್ದಾರೆ. ಒಬ್ರು ಕಾಸು ಕೊಟ್ಟು ಬೇಡ ಹಂಗ್ ಮಾಡೋದ್ ಬೇಡ, ಒಳ್ಳೆ ತರ ಕಾಸು ಕೊಡ್ತಾರೆ ಅಂತ ಒಬ್ರು ಹೇಳಲಿಲ್ಲ. ಈ ಕದ್ಕೊಂಬಂದಿರೋ ಗಣೇಶ ಆದ್ರೆ ಶ್ರೇಷ್ಠ ಅಂತೆ, ಒಳ್ಳೇದಾಗತ್ತೆ ಒಂದು ಏರಿಯಾಗೆ. ಅಭಿವೃದ್ಧಿ ನಮ್ಮ ಏರಿಯಾ ಒಳ್ಳೇದಾಗತ್ತೆ ಅಂದ್ರೆ ನಮ್ಗೆ ಕೆಟ್ಟದಾದ್ ನಮಗೆ ಕೆಟ್ಟದಂದ್ರೆ ಪರವಾಗಿಲ್ಲ, ಜನಕ್ಕೆ ಒಳ್ಳೇದಾಗಬೇಕಷ್ಟೇ. ಅಯ್ಯೋ ದೇವ್ರೆ. ಸೊ ನಾವು ಆ ಥರ ಎಲ್ಲ ಹೇಳಲ್ಲ ಸರ್, ಸಮೃದ್ಧಿಗೆ ಒಳ್ಳೇದಾದ್ರೆ ಸಾಕು. ನಾವು ಸಮೃದ್ಧಿ ಅದು ಡಾಬಾನ ಸರ್, ಸಮೃದ್ಧಿಗೆ ಹೋಗೋದ್ ಬಿಟ್ಟು 2 ತಿಂಗಳಾಯ್ತು ಸರ್. ಗೂಗಲ್ ಪೇ ಇಷ್ಟೇ ಐತೆ ಸರ್. ಸೊ ನೀವ್ ಯಾರು ಕದ್ಕೊಂಬರ ಕೆಲಸ ಮಾಡಿ ಕಳ್ರಾಗಕ್ಕೆ ಹೋಗ್ಬೇಡಿ. ಸೊ ನಿಯತ್ತಾಗಿ ಕಾಸು ಕೊಟ್ಟು ತರೋಣ. ಆಮೇಲೆ ಕರ್ಮ ವಾಪಸ್ ಗೀಪಸ್ ಹೊಡ್ಬಿಟ್ಟು ದೇವ್ರಿಂದ ನಮಗೆ ಹಂಗೆ ಮಾಡಲ್ಲಪ್ಪ ದೇವ್ರೆ, ಒಳ್ಳೇದಾಗ್ಲಿ. ನೀವು ಮಾತಾಡ್ತಿರ್ರಿ. ಗಣೇಶನ ಗುಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟಿದ್ದೀವಿ ನಾವು. ಆ ಥರ ಎಲ್ಲ ನೀಟಾಗಿ ಕೋಲ್ಗೇಟಲ್ಲ ಗಣೇಶನ ಗುಡಿ ಜಾತ್ರೆಗೆ ಹೋಗ್ಬೇಕು. ಜಾತ್ರೆ ಅಲ್ಲ ರೀ, ಅದು ನಮ್ಮೂರ ಹಬ್ಬ, ನಾವು ಆಚರಣೆ ಮಾಡಿದ್ರೆ ಬೇರೆಯವ್ರು ಬಂದು ಮಾತಾಡ್ತಾ. ಅದು ನೈಟ್ ಮಾತ್ರ ಅಲ್ವಾ, ದೇವತ್ತನು. ಸೊ 11 ಆಗಿದೆ. ನೀವು ವಿಶ್ ಮಾಡ್ಕೊಳ್ಳಿ. ಆಮೇಲೆ ಕದ್ಗಮರ ಗಣೇಶ ನಾನು ಕದ್ಕೊಂಬತ್ತೀನಿ ಅಂತ ವಿಶ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾವು ಸುಮ್ಮನೆ ಕಾಮಿಡಿಗೆ ಮಾತಾಡ್ತಾ ಇರ್ತೀವಿ. ಆ ಥರ ಕೆಲಸ ಯಾರು ಮಾಡಲ್ಲ ನಮ್ಮ ಏರಿಯಾದಲ್ಲಿ. ನೀವು ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಒಳ್ಳೆ ಹುಡುಗರು ನಾವೆಲ್ಲ. ಒಳ್ಳೆ ಶ್ರೇಷ್ಠ, ನಾವು ಶ್ರೇಷ್ಠವಾಗಿರೋ ಗಣೇಶನೇ ತರ್ತೀವಿ, ದುಡ್ಡು ಕೊಟ್ಟೆ ತಗೊಂಬರ್ತೀವಿ. ಬಿಡೋದಿನ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಮಾಮೂಲಿ. ನಮ್ಮ ಕಪ್ಪೆ ನೀವು ಅಕೌಂಟಲ್ಲಿ ನೋಡಿಲ್ವಾ? ಈಗ ಆಯ್ತು ಹೇಳು, ಗಣೇಶ ಬಿಡಕ್ಕೆ ಹೋಗಿದ್ರಿ.
ಈ ಸಲ ನಮ್ಮ ಏರಿಯಾದಲ್ಲಿ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಆಡ್ಬೇಕು ಅಂತ ಅನ್ಕೊಂಡಿದೀವಿ ಆರ್ಕೆಸ್ಟ್ರಾ ದಿವಸ. ಯಾವ ಸಾಂಗ್ ಮಾಡೋಣ? ಕೆಂಚಲ ಮಂಚಲ ಗೈಸ್, ಇವತ್ತು ಸಂಡೇ ನಮ್ಮ ಗಣೇಶನ ಹಬ್ಬದ ಚರ್ಚೆಗೆ ಎಲ್ಲ ಮಾತುಕತೆ ಮುಗ್ದಿದೆ ಆಲ್ಮೋಸ್ಟು. ಸೊ ಇವತ್ತಿಂದ ಏನೇನು ಇತ್ತು ಪ್ರೋಗ್ರಾಮ್ ಎಲ್ಲ ಮಾತಾಡಿ ಮುಗಿಸಿದೀವಿ. ಸೊ ನೆಕ್ಸ್ಟ್ ಮೀಟಪ್ ಯಾವಾಗ? ಇನ್ನು ಟೈಮ್ ಇದೆ. ಆದರೆ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಇತ್ತು ಅಂದರೆ ಮತ್ತೆ ಮೀಟ್ ಆಗ್ತಾ ಇರ್ತೀವಿ. ಸೊ ಇವತ್ತಿಗೆ ಇಲ್ಲಿಗೆ ಎಲ್ಲ ಮುಗ್ದಿದೆ. ಸೊ ನನಗಂತೂ ಬಾಡಿ ಹೆವಿ ಪೇನ್ ಆಗ್ತಿದೆ. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ, ಸ್ವಲ್ಪ ಹೊತ್ತು ಟೈಮ್ ಇಲ್ಲ. ಸೊ ಕಾಲೆಲ್ಲ ತುಂಬ ಪೇನ್ ಇದೆ. ಸ್ಟ್ರೆಚಿಂಗ್ ಎಕ್ಸಸೈಸ್ ರನ್ನಿಂಗ್ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡಿದೆ, ಸೊ ಫುಲ್ ಮಾಡಿಲ್ಲ. ಸೊ ಬನ್ನಿ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಬಿಡೋಣ, ಅಥವಾ ಬೇರೆ ಏನಾದರೂ ಕೆಲಸ ಇರ್ಬೋದು ಮನೇಲಿ, ಹೋಗಿ ಕೆಲಸ ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.